ಹಾಗಾದ್ರೆ ಕಾಂಗ್ರೆಸ್ದು ಫಾಲ್ಟೇ ಇಲ್ವಾ ಅಂತ ಯಾರು ಕೇಳಿದ್ರೆ ಇದೆ. ಏನು ಸರ್? ಕಾಂಗ್ರೆಸ್ ತನಗೆ ಶಕ್ತಿ ಇಲ್ಲದೆ ಇರೋ ಜಾಗದಲ್ಲೆಲ್ಲ ನಾನು ದೊಡ್ಡ ನಾಯಕ ಅಂತ ಮೈಕೈ ಪರ್ಚ್ಕೊಂಡು ಓಡಾಡ್ತಿರತ್ತೆ. ತಾನು ಕೆಲಸ ಮಾಡಬೇಕಾದ ಜಾಗದಲ್ಲಿ ಬೆಡ್ಶೀಟ್ ಹಾಕೊಂಡು ಮಲ್ಕೊಂಬಿಟ್ಟಿರುತ್ತೆ ಭದ್ರವಾಗಿ. ಕರ್ನಾಟಕ ಕ್ರಿಟಿಕಲ್ ಸ್ಟೇಟ್ ಅಂತ ಅದಕ್ಕೆ ಗೊತ್ತಿತ್ತು. ಈಗ ನಾಳೆ ಇದೇ ಫಲಿತಾಂಶ ಬಂದರೆ ಅದು ಕಾಂಗ್ರೆಸ್ ಫೇಲ್ಯೂರ್. ದಾಟ್ ಇಸ್ ಕಾಂಗ್ರೆಸ್ ಫೇಲ್ಯೂರ್. ಮಧ್ಯಪ್ರದೇಶದಲ್ಲಿ ಲಾರ್ಜ್ಲಿ ರೀಸನಬಲಿ ಸ್ಟ್ರೆಂತ್ ಇದೆ ಕಾಂಗ್ರೆಸ್ಗಲ್ಲಿ. ಅಲ್ಲಿ ಗೆಲ್ಲಕ್ಕಾಗ್ತಾ ಇಲ್ಲ ನನಗೆ ಅಂತಂದ್ರೆ ಅದು ಕಾಂಗ್ರೆಸ್ ಫೇಲ್ಯೂರ್. ಶಕ್ತಿ ಇರೋ ಕಡೆನೂ ಅಶಕ್ತಿ. ಸೇಮ್ ರಾಜಸ್ಥಾನ್, ಗುಜರಾತ್ನಲ್ಲಿ 30 ವರ್ಷದಿಂದ ನಾವು ಅಧಿಕಾರದಲ್ಲಿ ಇಲ್ಲ ಸರಿ, ಆದ್ರೆ ನೀವು ನಿಮ್ಮ ಪಕ್ಷವನ್ನ ಕಟ್ಟಿಕೊಳ್ಳಲಿಕ್ಕೆ ಅಲ್ಲಿ ಯಾರು ನಿಮ್ಮನ್ನು ಹೆದರ್ಸೋರೇ ಇಲ್ಲ. ಯಾರು ಇಲ್ಲ ಹೆದರ್ಸಕ್ಕೆ. ಬೇರೆಯವರು ಬೇರೆ ಪಾರ್ಟಿ ಇದ್ರೆ ಬೇರೆ ಪಾರ್ಟಿಯವರು ಹೆದರ್ಸ್ತಾರೆ. ನನ್ನ ಮೇಲೆ ನನ್ನನ್ನೇ ಬಂದು ನನ್ನ ಕೆಳಗಡೆನೆ ನಮ್ಮನೇಲೆ ಮಲಕೊಂಡು ನನ್ನ ಮನೆ ಮುಂದೆ ಪಟಾಕಿ ಇಡ್ತೀಯ ನೀನು ಅಂತ ಹೆದರ್ಸ್ತಾರೆ. ಗುಜರಾತಲ್ಲಿ ಯಾರೂ ಇಲ್ಲ. ಅಲ್ಲಿ ಕಟ್ಟಕ್ಕಾಗದೇ ಇದ್ರೆ ಪಕ್ಷವನ್ನ ಮತ್ತು ಸ್ಥಾನ ಪಡ್ಕೊಳ್ಳೋದ್ರೆ ದಾಟ್ಸ್ ಅ ಮಿಸರಬಲ್ ಫೇಲ್ಯೂರ್ ಆಫ್ ಕಾಂಗ್ರೆಸ್ ಪಾರ್ಟಿ. ಇಲ್ಲೆಲ್ಲ ಕಾಂಗ್ರೆಸ್ ಮಿಸ್ಟೇಕ್ಸ್ ಇದೆ. ಇಂಡಿಯಾ ಘಟಬಂಧನ್ಗೆ ನೆರೇಟಿವ್ನ ಸೆಟ್ ಮಾಡೋದಕ್ಕೆ ಆಗಿಲ್ಲ ಈ ಚುನಾವಣೆಯಲ್ಲಿ ಯಾರು ಮತ್ತು ಏನು. ವೆರಸ್ ಬಿಜೆಪಿ ಕುಡ್ ಫಿಕ್ಸ್ ದಟ್ ನೆರೇಟಿವ್. ದೇಶ ಅಂದರೆ ಇದು, ಭವಿಷ್ಯ ಅಂದರೆ ಇದು, ಆಡಳಿತ ಅಂದರೆ ಇದು, ಅದನ್ನು ಮಾಡುವ ವ್ಯಕ್ತಿ ಇದು. ನೆರೇಟಿವ್ ಸೆಟ್ ಮಾಡಿಬಿಟ್ರು ತಂದವರು ಒಳಕ್ಕೆ. ಇವ್ರಿಗೆ ಅದಿಲ್ಲ. ಕಳೆಪುರಿ ಥರ ಹಂಚ್ಕೊಂಡ್ಬಿಟ್ರು. ಆಮೇಲೆ ಅದು ಅಕ್ಕಿ ಕಾಳು ಥರ ಎಲ್ಲ ಹಂಚ್ಕೊಂಡು ಚಳಪಿಲಿಯಾಗಿ ಬಿದ್ದುಬಿಟ್ರು. ಆಮೇಲೆ ಡೆಲ್ಲಿಗೆಲ್ಲ ಆಯ್ಕೊಂಡು ತಗೊಂಡು ಹೋಗ್ಬಿಟ್ಟು ರುಬ್ಬಿಬಿಟ್ಟು ದೋಸೆ ಮಾಡಿಬಿಟ್ಟು ಎಲ್ಲ ಹಂಚ್ಕೊಂಡು ತಿಂದುಬಿಡೋಣ ಅಂತ ಲೆಕ್ಕ ಹಾಕಿದ್ರು. ಬಟ್ ಈ ಸಲ ಭಾಳ ಮಿಸ್ಟೇಕ್ ಆಗಿದ್ದು ರಾಹುಲ್ ಗಾಂಧಿ ಅವ್ರ ವಿಚಾರದಲ್ಲಿ ಕಾಂಗ್ರೆಸ್ಸಲ್ಲಿ ಏನಂತಂದರೆ ಸರ್, ಎಲ್ಲವನ್ನೂ ಕೂಡ ವಿಡಿಯೋ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳೋದು, ಅದಕ್ಕೆ ವ್ಯೂಸ್ ಬರ್ತಾ ಇದೆ, ಅದು ನನಗೆ ಓಟಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿದಂಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದಿದ್ದು. ಅವರ ಪಾರ್ಟಿಯ ಲೀಡರ್ಸ್ಗಳು ಮಾತನಾಡ್ಕೊಳ್ತಾ ಇದ್ದಂಗೆ ಜನ ತುಂಬ ನೋಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವ್ರನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದು. ಪದೇ ಪದೇ ಇಷ್ಟೊಂದು ಲೀಡರ್ಗಳು ಯಾರು ಟಾಪ್ ಅಲ್ಲಿ ಬಂದ್ಬಿಟ್ಟು ಅವರೇ ಪಾಡಿಗೆ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಸಮಾವೇಶಕ್ಕೆ ಬರೋ ಜನ ಎಲ್ಲ ವೋಟ್ ಹಾಕಲ್ಲ, ಸಮಾವೇಶಕ್ಕೆ ಕರ್ಸೋರೆಲ್ಲ ವೋಟ್ ಹಾಕೋರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬರೋರೆಲ್ಲ. ಈ ಸಲ ರಾಹುಲ್ ಗಾಂಧಿ ಅವ್ರ ಮತ್ತೆ ತುಂಬಾ ಜಾಸ್ತಿ ಮಾಡಿದ್ದ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ. ಅರುಣ್, ಅಂದ್ರೆ ಸೋಷಿಯಲ್ ಮೀಡಿಯಾ ಇದ್ ಮಾಡಿದ ಸಹಜವಾಗಿ ಎಲ್ಲರೂ ಸೋಷಿಯಲ್ ಮೀಡಿಯಾ ಅವ್ರು ಮಾಡ್ಕೊಂಡಿರ್ಬೋದು. ಆದ್ರೆ ಇಡೀ ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲಾ ಸ್ಟೇಟಿಗೆ ಹೋಗ್ಬೋದಂತ ಲೀಡರ್ ಅಂತ ಅವ್ರು ಒಬ್ಬರೇ ಇದ್ದಿದ್ದು. ರೀಜನಲ್ ಪಾರ್ಟಿನ ಹೊರತುಪಡಿಸಿ ಅವ್ರಿಗೊಂದು ಭ್ರಮೆ ಐತಂದ್ರೆ ಜನ ರಿಜೆಕ್ಟ್ ಮಾಡ್ತಾರೆ, ಜನ ಭೋಜನ ರಿಜೆಕ್ಟ್ ಮಾಡ್ತಾರೆ, ನಮ್ಗೆ ಒಪ್ಕೋತಾರೆ ಅನ್ನೋದು ಆ ಭ್ರಮೆಯಲ್ಲೇ ಮಾತಾಡ್ಕೊಂಡು ಹೋದಾಗ ಮೋಸ್ಟ್ಲಿ ಡಿಸ್ಟರ್ಬ್ ಮಾಡಿದ್ದು ಈ ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಇರ್ಬೋದು, ಹಿಂದೇನೂ ಇರ್ಬೋದು, ಅವ್ರ ನಂಬಿಕೆ ಅದರಲ್ಲೇ ಇರಲಿ, ಬೇಕಿದ್ರೆ ಬೇಡ ಅಂದವ್ರು ಯಾರು, ದಟ್ಸ್ ಓಕೆ. ಒಂದು ಹೇಳ್ತೀನಿ, ಎಲೆಕ್ಷನ್ಸು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ದಟ್ಸ್ ನಾಟ್ ಇಂಪಾರ್ಟೆಂಟ್. ರಾಜಕೀಯ ಪಕ್ಷಗಳಿಗೆ ಅದಕ್ಕೆ ಹೆದರ್ಕೊಳ್ಳೋದಲ್ಲ. ಪಕ್ಕಾ ಗ್ರೌಂಡ್ ಲೆವೆಲಲ್ಲಿರೋ, ಈಗ ಫಾರ್ ಎಕ್ಸಾಂಪಲ್ ಡಿ ಕೆ ಸುರೇಶ್ ಗೆಲ್ತಾರೋ ಸೋಲ್ತಾರೋ ಗೊತ್ತಾ, ಸುಮ್ಮನೆ ಉದಾಹರಣೆಗೆ ಸೋತ್ಬಿಟ್ರು ನಾಳೆ ಅಂತ ಇಟ್ಕೊಳ್ಳೋಣಪ್ಪ, ಹೆದರ್ಕೊಳ್ಳಲ್ಲ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ರೆಡಿ ಆಗ್ತೀನಿ ಅಂತಾರೆ, ಬೇಕಾರೆ ಅನ್ಬೋದು, ಆಗ್ತಾರೆ ಅಂತ ನಾನು ಹೇಳಿಲ್ಲ, ಹೆದರ್ಕೊಳ್ಳಲ್ಲ, ದೇ ವಿಲ್ ನಾಟ್ ಫಿಯರ್. ಸೊ ಚುನಾವಣೆ ಬರುತ್ತೆ, ಚುನಾವಣೆ ಹೋಗುತ್ತೆ, ಸೋಲು ಗೆಲುವು ಇರುತ್ತೆ. ಪಾರ್ಟಿ ಪರ್ಮನೆಂಟ್, ಅದನ್ನು ಕಟ್ಟೋ ಕಡೆ ಗಮನ ಕೊಡಬೇಕು. ಇವರು ಅದು ಮಾಡಿಲ್ಲ. ಇವರು ಏನು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅಂತಂದ್ರೆ, ಮೋದಿ ಮೇಲೆ ಜನ ಕೋಪ ಮಾಡ್ಕೊಂಡು ನನಗೆ ಆಗ್ತಾರೆ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಫೋಕಸ್ ಮಾಡಿ ಮಾತಾಡ್ತಾ ಹೋಗಿದ್ದಾರೆ. ಈ ತೀರ್ಮಾನಕ್ಕೆ ಬಂದ್ಬಿಟ್ರು ಅವರು. ಅವನ ಮೇಲೆ ಕೋಪ ಮಾಡ್ಕೊಳ್ತಾರೆ, ಆಲ್ಟರ್ನೇಟ್ ಯಾರು, ನಾನೇ. ಈ ತೀರ್ಮಾನಕ್ಕೆ ಬಂದರು. ಇದು ದ್ವೇಷ ಮತ್ತು ವೈಷಮ್ಯದ ಪೊರೆ ಬಂದಾಗ ಹೀಗೆ ಆಗೋದು. ಜನ ಬಂದವರು ಸೋಷಿಯಲ್ ಮೀಡಿಯಾ ಅದನ್ನು ನೀವು ಹೇಳ್ತಾ ಇದ್ರಿ, ಇದು ರಾಜಕಾರಣಿಗಳಿಗೆ ಗೊತ್ತಿರಬೇಕು. ಬಹಿರಂಗ ಸಭೆಗಳಿಗೆ ಜನ ಬಂದಾಗ ಅದು ವೋಟ್ ಆಗ್ಲಿಕ್ಕಿಲ್ಲ, ಭಾಳ ಸರಿ. ರಾಜ್ಯದ ಕೆಲ ಭಾಗಗಳಲ್ಲಿ, ಎಲ್ಲ ಭಾಗ ಅಲ್ಲ ನಾ ಹೇಳ್ತಿರೋದು, ಕೆಲ ಭಾಗಗಳಲ್ಲಿ ಕುಮಾರಸ್ವಾಮಿ ಹೋದ್ರೆ ಜನ ಬರ್ತಾರೆ, ವೋಟ್ ಆಗಲ್ಲ. ಕೆಲ ಭಾಗಗಳಲ್ಲಿ, ನಾನು ಎಲ್ಲ ಭಾಗದಲ್ಲಿ ಹೇಳಿಲ್ಲ. ಲಾಸ್ಟ್ ಟೈಮು SP ಗೆ ಬಂದಿದ್ದು ಜನ ನೋಡ್ತಾ ಇದ್ರೆ ಯೋಗಿ ಗೆಲ್ಲೇಬಾರ್ದಾಗಿತ್ತು ಯೋಗಿ. ದೇವರಾಜ್ ಅರಸರಿಗೆ ಬಂದು ಜನ ಸೇರ್ತಾ ಇದ್ದಿದ್ದು ನೋಡಿದ್ರೆ ಕಾಂಗ್ರೆಸ್ಸಿಂದ ರೆಬೆಲ್ ಆದಾಗ ಅರಸರು ಗೆಲ್ಲಬೇಕಾಗಿತ್ತು. ಸೋಲು ಪರಿಸ್ಥಿತಿ ಆಯಿತು. ವಾಜಪೇಯಿಗೆ ಸೋತಾಗ 2004ರಲ್ಲಿ ಅವ್ರಿಗೆ ಜನ ಮತ್ತು ದೇಶದ ಭಾವನೆ ನೋಡ್ಬಿಟ್ರೆ ವಾಜಪೇಯಿ ಸೋಲ್ಬಾರ್ದಾಗಿತ್ತು. ಹೌದು. ಹಾಗಾಗಿ ರಾಜಕಾರಣಿಗಳಿಗೆ ಇದು ಗೊತ್ತೇ ಇರಬೇಕು.
ಈಗ ಹೇಳಿಸ್ಕೋತೀವಿ ಅಂತಂದರೆ ಇಟ್ಸ್ ಬೆಟರ್ ರಾಜಕೀಯ ಬಿಟ್ಟು LKG ಹೋಗಿ. ಅಲ್ಲ ಸರ್, ಈಗ ಮೋದಿ ಪ್ರಮುಖವಾಗಿ ಅವರು ಅಂದ್ರೆ ಬರೀ ಭಾರತ್ ಜೋಡೋ ಮತ್ತೆ ಈ ಗ್ಯಾರಂಟಿ ಈ ಎರಡು ವಿಚಾರಗಳನ್ನೇ ಜಾಸ್ತಿ ಫೋಕಸ್ ಮಾಡ್ಬಿಟ್ರು. ಇನ್ನೊಂದು ಮೋದಿ ಅವ್ರನ್ನ ಒಂದ್ ರೀತಿ ತೆಗಳೋದು, ಅವ್ರ ವಿರುದ್ಧ ಅಟ್ಯಾಕ್ ಮಾಡೋದು, ಈ ರೀತಿ ನಡೀತಾ ಐತೆ ಹೊರತು ತಮ್ಮ ಕೇಡರ್ ಬೇಸ್ ಅನ್ನ ಆಯಾ ರಾಜ್ಯಗಳಲ್ಲಿ ಒಂದ್ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಅನ್ನೋದು ಕಾಂಗ್ರೆಸ್ ಅಲ್ಲೇ ಮಾತನಾಡ್ತಾರೆ ಬಹಳಷ್ಟು ಜನಗಳು. ಯಾಕಂದ್ರೆ ಬಿಜೆಪಿ ಇರ್ತಕ್ಕಂಥ ಕೇಡರ್ ಬೇಸು ಮತ್ತೆ ಅವ್ರಿಗೆ RSS ಬ್ಯಾಕಪ್ ಇರ್ತಿತ್ತು, ಆದ್ರೆ ನಮ್ಗೆ ಲೀಡರ್ಸ್ ಬ್ಯಾಕಪ್ ಕೆಲವು ಅಲ್ಲ, ಈ ಸ್ಟೇಟ್ಗಳಲ್ಲಿ ಸರಿ ಮಾತ್ರ ಅವ್ರು ಇದೆ ಅಂತ. ಚುನಾವಣೆ ಮಾಡೋದಕ್ಕೆ ದುಡ್ಡೇ ಕೊಡ್ಲಿಲ್ಲ, ದುಡ್ಡನ್ನೆಲ್ಲ ಲಾಕ್ ಮಾಡ್ಬಿಟ್ರು ಅನ್ನೋ ಆರೋಪನೂ ಇದೆಯಲ್ಲ. ಅಲ್ಲ, ಅದಕ್ಕಿಂತ ಪ್ರಮುಖವಾಗಿ ರವಿಶಂಕರ್ ಹೇಳ್ದಂಗೆ ನಳದಲ್ಲಿ ಅವರು ಮೋದಿ ಅವ್ರನ್ನ ಸೋಲಿಸ್ತಾರೆ ಜನ, ಸೋಲಿಸ್ಬಿಟ್ರೆ ಇನ್ಯಾರು ನನ್ ಗೆಲ್ಲಿಸ್ತಾರೆ. ಅದೇ ಅವ್ರ ಟೋನ್ ಹಂಗೆ ಇತ್ತು ಇಡೀ ಎಲ್ಲ ಎಲೆಕ್ಷನ್ ಅದನ್ನೇ ಬೈಕೊಂಡು ಕರೋಡ್ಪತಿಗಳ ಪರ ಇದ್ದಾರೆ, ಬಡವರಿಗೆ ಕಷ್ಟ ಇದೆ, ಆರ್ಥಿಕವಾಗಿ ಸಮಸ್ಯೆಗಳಿದ್ದಾವೆ, ಹಂಗಾಗಿ ಈಗ ಜನ ನನ್ನನ್ನು ಗೆಲ್ಲಿಸ್ತಾರೆ ಆ ಟೋನ್ ಬಿಟ್ಟು ಅದನ್ನ ಹೊರಗಡೆ ಬಂದಂಗೆ ಕಾಣಲಿಲ್ಲ ರಾಹುಲ್ ಗಾಂಧಿ. ಇನ್ನೊಂದು ಅಂದ್ರೆ ದಕ್ಷಿಣ ಭಾರತದಲ್ಲೂ ಕೂಡ ಜಾಸ್ತಿ ನೆಚ್ಕೊಂಡಿದ್ರು ಅವರು. ಅಂದ್ರೆ ನಾವು 75 100 ಮೂರಂಕಿ ದಾಟ್ತೀವಿ ಅಂತ. ಅದರಲ್ಲಿ ದಕ್ಷಿಣ ಭಾರತದ 130 ಸೀಟಲ್ಲಿ ಎಲ್ಲೋ ಒಂದ್ ಕಡೆ ನಾವು 80 90 ಈ ಲೆವೆಲ್ಗೆ ಹೋಗ್ಬಿಡ್ತೀವಿ ಅನ್ನೋದಿತ್ತು. ಆದ್ರೆ ಈಗ ಎಕ್ಸಿಟ್ ಪೋಲ್ ಇದನ್ನ ನೋಡಿದಾಗ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಹತ್ರ ಬರ್ತಾ ಇದಾರೆ ಬಹುದೊಡ್ಡದಾಗಿ ಕಾಂಗ್ರೆಸ್ನ ಲೀಡರ್ಸ್ ಗಳ ಕೊಟ್ಟಂತ ಹೇಳಿಕೆಗಳು ಬಹುದೊಡ್ಡದಾಗಿ ಡ್ಯಾಮೇಜ್ ತಂದ್ಕೊಂಡಂಗಿದೆ. ಆಮೇಲೆ ಅವರು ರಾಮ ಮಂದಿರದ ವಿಚಾರದಲ್ಲಿ ತಗೊಂಡಂತ ಸ್ಟ್ಯಾಂಡ್ ಇತ್ತಲ್ಲ, ಅದು ಸ್ವಲ್ಪ ಯಾಕೋ ಕಾಂಗ್ರೆಸ್ಗೆ ಏಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಅವ್ರು ತಗೊಂಡಿದ್ದ ಸ್ಟ್ಯಾಂಡ್ ಸಂಪತ್ತಿನ ಸಮಾನ ಹಂಚಿಕೆ ವಿಚಾರ, ಆಮೇಲೆ ಆ ರೀತಿ ವಿಚಾರಗಳು ಕೈ ಹಾಕಿದಾಗ ದೊಡ್ಡ ಮಟ್ಟಿನ ಪ್ರಕಾರ ಈಗ ನಾಳೆ ರಿಸಲ್ಟ್ ಗೊತ್ತಿಲ್ಲ. ಅಲ್ಲ, ಎಕ್ಸಿಟ್ ಪೋಲ್ ಪ್ರಕಾರ ಮಾತಾಡ್ತಿರೋದು. ಪ್ರತಿ ಎಲೆಕ್ಷನ್ಗೂ ಸೋಲಿಗೆ 1000 ಕಾರಣಗಳಿರುತ್ತವೆ. ಪ್ರತಿ ಎಲೆಕ್ಷನ್ಗೂ ಇರುತ್ತೆ. ಹಾಗಾಗಿ ನೀವು ಈ ಚುನಾವಣೆಗೆ ಬಂದಾಗ ಆ ಸೋಲುಗಳನ್ನು ಪಟ್ಟಿ ಮಾಡ್ಬೋದು, ಕಾರಣಗಳನ್ನು ಪಟ್ಟಿ ಮಾಡ್ಬೋದು. ಬಟ್ ಪಾರ್ಟಿಯೇ ಬಿಗಿಯಾಗಿಲ್ಲದಿದ್ದಾಗ ನೀವು ಏನೂ ಮಾಡಲಿಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಪಾರ್ಟಿ ಹ್ಯಾಸ್ ಟು ಬಿ ಸ್ಟ್ರಾಂಗ್ ಅಲ್ಲ, ಪಾರ್ಟಿ ಕೌಂಟರ್ ದ ನರೇಟಿವ್ ಆಫ್ ದಿ ಅದರ್ ಸೈಡ್. ಬಟ್ ತುಂಬಾ ಇಲ್ಲ, ಬಟ್ ತುಂಬಾ ಗ್ರೌಂಡ್ ಅಲ್ಲಿ ಮಾತನಾಡುವಂಥದ್ದು ಸರ್ ಜನ ಎಲ್ಲ. ಇನ್ನೂ ರಾಹುಲ್ ಗಾಂಧಿ ಅವರು ನಮ್ಗೆ ಒಪ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅನ್ನುವಂಥ ಮಾತುಗಳೇ ತುಂಬಾ ಹೆಚ್ಚಾಗಿ ಬರುತ್ತೆ. ಎಲ್ಲಿವರೆಗೆ ನಾನು ಒಪ್ಪಿರುವ ಲೀಡರ್ ಬಗ್ಗೆ ನನಗಿನ್ನೂ ಕೋಪ ಬಂದಿಲ್ವೋ ಅಲ್ಲಿವರೆಗೆ ನನ್ನ ಮನಸ್ಸು ತೆರ್ಕೊಳ್ಳಲ್ಲ ಇನ್ನೊಬ್ಬನ್ನ ಒಪ್ಕೊಳ್ಳಕ್ಕೆ. ಆಲ್ಟರ್ನೇಟಿವ್ ಕಾಣಿಸಲ್ಲ. ಕರೆಕ್ಟ್. ಎಸ್, ಕಾಣಲ್ಲ. ಫೇರ್, ಕರೆಕ್ಟ್ ಸರ್. ನನಗೆ ಒಮ್ಮೆ ಅಸಮಾಧಾನ ಎಂಬುದು ನಾನು ಒಪ್ಪಿತ ಲೀಡರ್ ಮೇಲೆ ಬರುತ್ತೋ ಅವತ್ತು ನಾನೇ ಹುಡುಕ್ತೀನಿ ಯಾರು ಅದರಲ್ಲಿ ಅಂತ. ನನಗೆ ನೆಕ್ಸ್ಟ್ ಸದ್ಯಕ್ಕೆ ಹಂಗೆ ಕಾಣಿಸ್ತಾ ಇಲ್ಲ ಅಂತ. ಸದ್ಯಕ್ಕೆ ಮೋದಿಯ ವರ್ಚಸ್ಸನ್ನ ತೆಗಳುವುದು, ಬೈಯುವುದು, ಬೆಳಗಿನ ಜಾವ ಮಧ್ಯಾಹ್ನ ಇತ್ತು ಬರೀ ಅದೇ ಮಾಡ್ಕೊಂಡು ಕೂತಿರ್ತೀವಿ. ಅದರಿಂದ ಲಾಭ ಆಗತ್ತೆ ಅಂದ್ರೆ ಜನ ಒಪ್ಪಬೇಕಲ್ಲ ಅದನ್ನ. ಆ ಮನೋಭಾವನೆಯಲ್ಲಿ ಇನ್ನೂ ಜನ ಬಂದಿಲ್ಲ. ಜನ ಒಪ್ಪಬೇಕು. ಎಸ್.